ಇಲ್ಲಿನ ಉಸ್ತುವಾರಿ ಸಚಿವರು ಕರ್ನಾಟಕದ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು. ಅದೇ ರಾಗ ಅದೇ ತಾಳ, RSS BJP ಇವೆರಡು ಬಿಟ್ಟರೆ ಇವೆರಡು ಕಣ್ಣುಗಳಿದ್ದಂಗೆ ಅವರಿಗೆ, ಇವೇ ಎರಡು ಕಾಣಿಸುತ್ತೆ ಅವ್ರ ಕಣ್ಣಿಗೆ. RSS ಬಗ್ಗೆ ಹೇಳೋದಾದರೆ, ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ RSS ಇರುತ್ತೆ. ಒಂದು. ಎರಡನೇದು ಯಾಕೆ ಅಂತಂದರೆ, RSS ಹುಟ್ಟಿರೋದು, RSS ಸೃಷ್ಟಿಯಾಗಿರೋದು ಒಂದು ದೇಶದ ಹಿತಕ್ಕಾಗಿ, ಒಂದು ಧರ್ಮದ ಹಿತಕ್ಕಾಗಿ, ಒಂದು ಮಾನವನ ಹಿತಕ್ಕಾಗಿ ಇದೆ. ಸೊ ಇದು ಎಲ್ಲಿವರೆಗೂ ಸೂರ್ಯ ಇರ್ತಾನೆ, ಎಲ್ಲಿವರೆಗೂ ಚಂದ್ರ ಇರ್ತಾನೆ, ಅಲ್ಲಿ ತನಕ RSS ಇರುತ್ತೆ. ಇದ್ರ ಬಗ್ಗೆ ಎರಡನೇ ಸಂಶಯ ಯಾರಿಗೂ ಬೇಡವೇ ಬೇಡ. ಸೆಕೆಂಡ್, ಇಲ್ಲಿನ ಉಸ್ತುವಾರಿ ಸಚಿವರಾಗಿ ಇಲ್ಲಿ ನಾಳೆಗಳಲ್ಲಿ ಚರಂಡಿ ನೀರು ಬರ್ತಾ ಇದೆ ಅಂತ ಹೇಳಿಬಿಟ್ಟು ರಿಪೋರ್ಟ್ಸ್ ಇದೆ. ನಾನು ಸ್ವತಃ ಹೋಗಿ ಪ್ಯೂರಿಫಿಕೇಷನ್ ಸೆಂಟ್ರಿಗೆ 4-5 ತಿಂಗಳ ಕೆಳಗಡೆ ಹೋದಾಗನೂ ದೇರ್ ವಾಸ್ ನೋ ಪ್ರಾಪರ್ ಪ್ಯೂರಿಫಿಕೇಷನ್ ಗೋಯಿಂಗ್ ಆನ್ ಓವರ್ ದೇರ್. ಇವತ್ತಿಗಾದ್ರೂ ಅದೇ ಕತೆ ಇದೆ. ಇಲ್ಲಿನ ರೈತರು, ನಮ್ಮ ಅನ್ನದಾತಂದಿರು, ಜಿಲ್ಲಾ ಉಸ್ತುವಾರಿ ಸಚಿವರೇ, ಗೃಹ ಮಂತ್ರಿಗಳೇ, ನೀವು ಊಟ ಮಾಡ್ತೀರಾ, ಅನ್ನ ತಿಂತೀರಾ, ನಾವು ಊಟ ಮಾಡ್ತೀವಿ, ಅನ್ನ ತಿಂತೀವಿ. ಅನ್ನದಾತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮಳೆರಾಯ ಕೈ ಕೊಟ್ಟಿದ್ದಾನೆ. ಆ್ಯಸ್ ಇಟ್ ಈಸ್ ಎಲ್ ನೀನೋ ಸಲುವಾಗಿ 60% ಮಾನ್ಸೂನ್ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು. ಬಟ್ ಅಟ್ಲೀಸ್ಟ್ ಫರ್ಟಿಲೈಸರ್ ಏನು ಕೊಡ್ತಾ ಇದ್ದಾರೆ ಅದು ಬ್ಲ್ಯಾಕ್ ಮಾರ್ಕೆಟಿಗೆ ಹೋಗ್ಲಾರ್ದಂಗೆ ನೀವು ಮಾಡ್ಬೋದು. ನೀವು ಗೃಹ ಸಚಿವರಲ್ಲ, ಅಟ್ಲೀಸ್ಟ್ ದಿಸ್ ಯು ಕ್ಯಾನ್ ಡೂ. ಅಡಲ್ಟ್ರೇಟೆಡ್ ಫರ್ಟಿಲೈಸರ್ಸ್ ರೈತರಿಗೆ ಹೋಗ್ತಾ ಇದೆ, ಅಂದರೆ ಕಳಪೆ ರಸಗೊಬ್ಬರ ರೈತರಿಗೆ ಹೋಗ್ತಾ ಇದೆ. ಇದನ್ನು ನೀವು ನಿಲ್ಲಿಸ್ಬೋದಲ್ಲ ಗೃಹ ಸಚಿವರೇ, ಗೃಹ ಮಂತ್ರಿಗಳೇ, ಇದನ್ನು ನೀವು ನಿಲ್ಲಿಸ್ಬೋದಲ್ಲ. ನೀವು ಇಷ್ಟೂ ಮಾಡೋಕ್ಕಾಗ್ತಾ ಇಲ್ಲ. ಅದು ನಿಮ್ಮ ಕ್ಷೇತ್ರದಲ್ಲಿ ರೈತರು ರಕ್ತದ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು. ನೀವು ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದ್ರೆ RSS BJP ಅಂತ ಹೇಳ್ತೀರಾ. ಇದಕ್ಕೆ ನೀವು ಏನೂ ಮಾಡೋಕ್ಕಾಗಂಗಿಲ್ಲ. RSS BJP ಬಗ್ಗೆ ನೀವು ಯೋಚನೆ ಬಿಡಿ. ಇಲ್ಲಿನ ನಮ್ಮ ಕಲಬುರಗಿ ಜನರ ಕಷ್ಟ ನಷ್ಟಗಳಿಗೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಸಹ ಮಾಡಿ. It is my humble request. Dr. Sudha R. Halkai is requesting Priyank Kharge ji, the Honorable Home Minister of Karnataka and the in-charge Minister of Kalburgi, to please come on the ground, check the reality. ನಮ್ಮ ಜನರ ಬೆಂಬಲಕ್ಕೆ ಇವತ್ತೇ ನಿಂತ್ಕೊಳ್ಳಿ. ಇಲ್ಲಿ ನಾವು ನೋಡಿದ್ದೀವಿ, ಲೋಕಾಯುಕ್ತ ರೇಡ್ ಆಗ್ತಾ ಇದೆ, ಕರಪ್ಷನ್ ಕಲೆಕ್ಷನ್ ಒಂದು ಮುಗುಲು ಮುಟ್ಟುತ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ. ನಿಮ್ಮ ಕ್ಷೇತ್ರದಲ್ಲೇ ಇದಾದಮೇಲೆ ನೀವು ಬೇರೆ ಏನೋ ಪ್ರಶ್ನೆ ಮಾಡ್ತೀರಿ ಅಂತಂದರೆ ಯು ಆರ್ ರಿಡ್ಯೂಸಿಂಗ್ ಯುವರ್ ಓನ್ ಇಂಟಿಗ್ರಿಟಿ. ನಿಮ್ಮದೇ ಆದಂಥ ಏನು ಒಂದು ನೀವು ವ್ಯಾಲ್ಯೂನ ನೀವು ಸೊ ಫಸ್ಟ್ ನಿಮ್ಮ ಮನೆ ಏನು, ತವ್ರ ಮನೆ ಏನಿದೆ ಕಲಬುರಗಿ, ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಇದ್ರ ಮೇಲೆ ವರ್ಕ್ ಮಾಡಬೇಕು ನೀವು. ನೋಡಿ, ನೀವು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಅಂದ ತಕ್ಷಣ ನಿಮ್ಗಿದು ಸ್ಟ್ಯಾಂಪ್ ಹಾಕಿ ಸೀಲ್ ಹಾಕಿ ಕೊಟ್ಟಂಗೆ ಇದು ಕರಪ್ಷನ್ನು ಕಲೆಕ್ಷನ್ನು ಕ್ರೈಮ್ ಅನ್ನೋದು. ಇಲ್ಲಿ ಹೆಂಗಿದೆ ಅಂತಂದರೆ, ಆಳಂದಲ್ಲಿ ಲಾಡ್ಲಾ ದರ್ಗಾದಲ್ಲಿ ಏನು ಅಕ್ಯೂಸ್ಡ್ ಆಗಿದ್ರು 7 ಜನ ಮರ್ಡರರ್ಸ್ ಅಂತ ಹೇಳಿಬಿಟ್ಟು DC SP ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು. ಇಟ್ ವಾಸ್ ದೇರ್, ಅಂದರೆ ಆ ಗೌರ್ಮೆಂಟ್ ಫೈಲಲ್ಲಿ ಬರೆದಿಟ್ಟು ದೇ ಆರ್ ಮರ್ಡರರ್ಸ್ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಅವೆಲ್ಲ ಸೆಕ್ಷನಲ್ಲಿ 7-8 ಸೆಕ್ಷನಲ್ಲಿ ಅವ್ರು ಮರ್ಡರರ್ಸ್ ಅಂತ ಕ್ಲೇಮ್ ಆದಮೇಲೆ ಅವರಿಗೆ ಇವರು ಕೇಸನ್ನು ಹಿಂಪಡಿತಾರೆ. ಕೇಸನ್ನು ಹಿಂಪಡೆದು ಅವರಿಗೆ ಕ್ಲೀನ್ ಚೀಟ್ ಕೊಟ್ಟು ಕಳಿಸ್ತಾರೆ. SDPIದಿಂದ ಅಸೋಸಿಯೇಟೆಡ್ ಇವರು, ಇದಕ್ಕಿಂತ ಮುಂಚೆ PFIದವರಿಗೆ ಸಿದ್ದರಾಮಯ್ಯ ಸರ್ಕಾರ ಕ್ಲೀನ್ ಚೀಟ್ ಕೊಟ್ಟು ಕಳಿಸಿದ್ದು. ಇಲ್ಲಿನ ಈಶ್ವರ್ ಖಂಡ್ರೆ ಅಣ್ಣಾಜಿಯವರೇ, ದರ್ಶನಾಪುರ ಅಣ್ಣಾಜಿಯವರೇ, ಶರಣ ಪ್ರಕಾಶ್ ಪಾಟೀಲ್ ಅಣ್ಣಾಜಿಯವರೇ, ಪ್ರಿಯಾಂಕ್ ಖರ್ಗೆಜಿಯವರೇ, ಮತ್ತಿತರು ಯಾರ್ಯಾರು ಇದ್ರು ಕ್ಯಾಬಿನೆಟಲ್ಲಿ, ನೀವೆಲ್ಲರೂ ಅದಕ್ಕೆ ಸೈನ್ ಮಾಡಿದ್ರಲ್ಲ. ಅಂದರೆ ಏನರ್ಥ, ಕೊಲೆಗಾರರಿಗೆ ನೀವು ವಾಪಸ್ ಹೊರಗೆ ಕಳಿಸ್ತೀರಾ. ಯಾವ ಲಿಂಗ ಪೂಜೆ ಇಟ್ಕೊಂಡು ನೀವು ಲಿಂಗ ಮಾಡ್ತೀರಲ್ಲ, ಆ ಲಿಂಗ ಪೂಜೆಗೆ ಇವರು ಅನ್ಯಾಯ ಬಗ್ದಿದ್ದಾರೆ. ನಿಮ್ಗೆ ಅದು ಒಂದು ಆತ್ಮಸಾಕ್ಷಿ ಆಗಿಲ್ವಾ? ಆ ಲಿಂಗದ ಮೇಲೆ ಇವ್ರು ಮಾಡಲಾರ್ದ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ನೀವು ಕೇಸ್ ವಿಡ್ರಾ ಮಾಡಿಬಿಟ್ಟು ವಾಪಸ್ ಕಳಿಸ್ತೀರಾ ಮನೆಗೆ. ಅದು ಬಿಟ್ಟುಬಿಟ್ಟು ಎಲ್ಲ BJP ಕಾರ್ಯಕರ್ತರು ಅಥವಾ ಯಾರೇ BJP ನಾಯಕರ ಮೇಲೆ FIR ಮಾಡ್ತೀರಾ. ಆಮೇಲೆ ಇಲ್ಲಿ ಕಲೆಕ್ಷನ್ನು ಕ್ರೈಮ್ ಆ್ಯಸ್ ಇಟ್ ಈಸ್ ನಡೀತಾನೆ ಇದೆ.